ಸಮ್ಮುಖದಲ್ಲಿ ಸಿದ್ಧರಾಮರ ಕರುಣೆಯಲಿ ಇಂಥ ಸಡಗರ ಸಂಭ್ರಮದಲ್ಲಿ ಭಕ್ತ ಕೋಟಿಯ ಬಳಗದಲ್ಲಿ ಅಪ್ಪ ಕುಳಿತಾರ ಸಮ್ಮುಖದಲ್ಲಿ. ಭಕ್ತ ಭವನದ ಮಧ್ಯದಲ್ಲಿ ಲಕ್ಷ ದೀಪದ ಬೆಳಕಿನಲ್ಲಿ, ಭಕ್ತ ಭವನದ ಮಧ್ಯದಲ್ಲಿ ಲಕ್ಷ ದೀಪದ ಬೆಳಕಿನಲ್ಲಿ ಮುರುಘರಾಜರ ನಗುಮುಖದಲ್ಲಿ ಆ ಪರಶಿವನೇ ಕಾಣುವರಲ್ಲಿ. ಇಪ್ಪತ್ತೈದರ ಗುರುವಂದನ ಬಿಡಿಸಿ ಕಾಯುವುದು ಭವಬಂಧನ. 25ರ ಗುರುವಂದನ ಬಿಡಿಸಿ ಕಾಯುವುದು ಭವಬಂಧನ. ನಂಬಿ ನಡೆದರೆ ನಾವೀ ದಿನ ಗುರು ಕಾಯುವನು ನಮಗನು ದಿನ. ಭೂಲೋಕದ ಮಡಿಲಲ್ಲಿ ಬಾನಂಚಿನ ಕೊನೆಯಲ್ಲಿ ತುಂಬಿದೆ ನಿನ್ನ ನಾಮ ಗುರು ಸಿದ್ಧರಾಮ.
ಚಂಬಗಿಯಲ್ಲಿ ನಿನ್ನ ಜನ್ಮ ಮಹಾತಾಯಿ ಶ್ರೀ ಶರಣಮ್ಮ. ಓ ಚಂಬಗಿಯಲ್ಲಿ ನಿನ್ನ ಜನ್ಮ ಮಹಾತಾಯಿ ಶ್ರೀ ಶರಣಮ್ಮ. ಚನ್ನವೀರಯ್ಯರ ಕರುಳಿನ ಕುಸುಮ, ಚನ್ನವೀರಯ್ಯರ ಕರುಳಿನ ಕುಸುಮ, ಜಗಭರಿತ ನೀ ಜಂಗಮ. ನಿನ್ನ ನಾಮ ಬಹು ಪ್ರೇಮ ಗುರು ಸಿದ್ಧರಾಮ. ನಿನ್ನಯ ಧ್ಯಾನವು ಮಾಡಲು ಯಮಗೆ ಮೋಕ್ಷ ಸಾಧನ. ಭೇದ ಭಾವವು ತೊರೆದೆ ಜಗಜ್ಯೋತಿಯಾಗಿ ನೀ ಮೆರೆದೆ. ಓ ಭೇದ ಭಾವವು ತೊರೆದೆ ಜಗಜ್ಯೋತಿಯಾಗಿ ನೀ ಮೆರೆದೆ. ಹಗಲಿರುಳೆನ್ನದೆ ಜನಮನದಲ್ಲಿ, ಹಗಲಿರುಳೆನ್ನದೆ ಜನಮನದಲ್ಲಿ ಮೂರುತಿಯಾಗಿ ನೀ ಉಳಿದೆ. ನಿನ್ನ ನಾಮ ಬಹು ಪ್ರೇಮ ಗುರು ಸಿದ್ಧರಾಮ. ನಿನ್ನ ನಾಮ ಬಹು ಪ್ರೇಮ ಗುರು ಸಿದ್ಧರಾಮ. ನಿನ್ನಯ ಧ್ಯಾನವು ಮಾಡಲು ಯಮಗೆ ಮೋಕ್ಷ ಸಾಧನ. ಧರೆಯೊಳು ಜಿಡಗಿಯ ವಾಸ ನೆಲೆಸಿದೆ ಸಿದ್ಧರಾಮೇಶ. ಓ ಧರೆಯೊಳು ಜಿಡಗಿಯ ವಾಸ ನೆಲೆಸಿದೆ ಸಿದ್ಧರಾಮೇಶ. ಮಾಡಿದಿಯಪ್ಪ ನೀ ಭೂ ಕೈಲಾಸ, ಮಾಡಿದಿಯಪ್ಪ ನೀ ಭೂ ಕೈಲಾಸ. ಆಗುವೆ ನಿನ್ನಯ ದಾಸ. ನಿನ್ನ ನಾಮ ಬಹು ಪ್ರೇಮ ಗುರು ಸಿದ್ಧರಾಮ. ನಿನ್ನಯ ಧ್ಯಾನವು ಮಾಡಲು ಯಮಗೆ ಮೋಕ್ಷ ಸಾಧನ. ಮಡಿಲಲ್ಲಿ ಬಾನಂಚಿನ ಕೊನೆಯಲ್ಲಿ ತುಂಬಿದೆ ನಿನ್ನ ನಾಮ ಗುರು ಸಿದ್ಧರಾಮ. ಜಿಡಿಗ ನೋಡುನು ಬಾ, ಗುಡ್ಡ ಏರುನು ಬಾ,
ನೋಡನು ಬಾ ಗುಡ್ಡ ಏರನು ಬಾ ಸಿದ್ದರಾಮರ ಪಾದ ಹಿಡಿಯನು ಬಾ. ಗುರು ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ. ಗುರು ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ. ಬಂದು ನೋಡರಿ ನೀವಿಂದ, ಬಂದು ನೋಡರಿ ನೀವಿಂದ, ಆಗುವುದು ಆನಂದ. ಬಂದು ನೋಡರಿ ನೀವಿಂದ, ಆಗುವುದು ಆನಂದ. ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ. ಶಂಕರಲಿಂಗರ ದಯದಿಂದ ಸಿದ್ಧಲಿಂಗ ಗುರುವಾದ. ಶಂಕರಲಿಂಗರ ದಯದಿಂದ ಸಿದ್ಧಲಿಂಗ ಗುರುವಾದ. ಕಮರಿಕೊಳ್ಳದಿ ತಪಗೈದ, ಕಮರಿಕೊಳ್ಳದಿ ತಪಗೈದ. ಎಲ್ಲ ಲಿಂಗನ ಕರುಣಿಸಿದ, ಕಮರಿಕೊಳ್ಳದಿ ತಪಗೈದ. ಎಲ್ಲ ಲಿಂಗನ ಕರುಣಿಸಿದ. ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ. ಎಲ್ಲ ಲಿಂಗರ ವಚನದಂತೆ ಸಿದ್ಧಲಿಂಗ ಮರಳಿ ಬಂದ. ಎಲ್ಲ ಲಿಂಗರ ವಚನದಂತೆ ಸಿದ್ಧಲಿಂಗ ಮರಳಿ ಬಂದ. ಜಂಗಮರ ಮನೆಯಲ್ಲಿ, ಜಂಗಮರ ಮನೆಯಲ್ಲಿ ಸಿದ್ಧರಾಮರಾಗಿ ಮೆರೆದ. ಜಂಗಮರ ಮನೆಯಲ್ಲಿ ಸಿದ್ಧರಾಮನಾಗಿ ಮೆರೆದ. ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ. ಜಗವೆಲ್ಲ ಸಂಚರಿಸಿ ಜಗಜ್ಯೋತಿಯು ತಾನಾದ. ಜಗವೆಲ್ಲ
ಸಂಚರಿಸಿ ಜಗಜ್ಯೋತಿಯು ತಾನಾದ ಮುಂದ ಮುರುಘೇಂದ್ರಪ್ಪನ ಕರದ ಮುಂದ ಮುರುಘೇಂದ್ರಪ್ಪನ ಕರದ ಮುಕ್ತಿ ಗುರುವೇ ನೀನಂದ ಮುಂದ ಮುರುಘೇಂದ್ರಪ್ಪನ ಕರದ ಮುಕ್ತಿ ಗುರುವೇ ನೀನಂದ ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ ಇಪ್ಪತ್ತೈದರ ವರುಷದ ಗುರುವಿನ ನುಡಿ ಚಂದ ಇಪ್ಪತ್ತೈದರ ವರುಷದ ಗುರುವಿನ ನಡೆ ಚಂದ ಸರ್ವರಿಗೆ ಆನಂದ ಸರ್ವರಿಗೆ ಆನಂದ ಬುಡ್ಡೆ ಸಾಬಗ ಪರಮಾನಂದ ಸರ್ವರಿಗೆ ಆನಂದ ಬುಡ್ಡೆ ಸಾಬಗ ಪರಮಾನಂದ ಗುರು ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ ಗುರು ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ ಬಂದು ನೋಡರಿ ನೀವಿಂದ ಬಂದು ನೋಡರಿ ನೀವಿಂದ ಆಗುವುದು ಆನಂದ ಬಂದು ನೋಡರಿ ನೀವಿಂದ ಆಗುವುದು ಆನಂದ ಶಿಷ್ಯರ ಸಂಬಂಧ ಜನ್ಮ ಜನುಮದ ಅನುಬಂಧ ಓಕೆ ರೆಡಿ ರೆಡಿಯಾ ಸರ್ ಬನ್ನಿ ಸರ್
ಆಯೋಜಿಸಲ್ಪಡುತ್ತಿರುವ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದಲ್ಲಿ ಉಪಸ್ಥಿತರಿರುವ ತಮಗೆಲ್ಲ ತಮ್ಮ ಪ್ರೀತಿಯ ಶ್ರೀಮುದ್ರಾಡಿ ಮಾಡುವ ಗೌರವಾದರ ಪ್ರಣಾಮಗಳು. ಬಂಧುಗಳೇ, ಕಾಲಚಕ್ರ ಉರುಳುತ್ತಿದೆ. 34 ವರ್ಷಗಳನ್ನು ನಾವು ಎಲ್ಲರೂ ಸೇರಿ ಮಾತನಾಡಬೇಕಾದ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದೀರಿ. ಇವತ್ತು ನಾವೆಲ್ಲ ಇಲ್ಲಿ ಇರಬೇಕಾದ್ರೆ ಮುಖ್ಯ ಕಳೆದ ಬಾರಿ 33 ಜನ ವಿದ್ಯಾರ್ಥಿಗಳನ್ನು ಸಂಪರ್ಕಿಸುವಲ್ಲಿ ಅವರು ಬಿಟ್ಟಿದ್ದರು. ಮುಂದಿನ ಬಾರಿ ನಮ್ಮೆಲ್ಲರ ಭೇಟಿ ಗುರುಗಳೊಂದಿಗೆ ಗುರುವಂದನೆಯ ಸ್ನೇಹ ಸಮ್ಮಿಲನ ಅಂತ ಅದನ್ನು ಮತ್ತೆ ಅವರು ಸಾಬೀತು ಮಾಡಿದ್ದಾರೆ. ಅವರು ಮತ್ತು ಒಂದಷ್ಟು ಜನ ಸಹಪಾಠಿಗಳು ಮರೆಯಬಾರದ ಈ ಅಪೂರ್ವ ಕ್ಷಣದಲ್ಲಿ ನಾವಿದ್ದೇವೆ. ಬಹಳ ದೂರ ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯು ಎನಿಸಿ ನೋಡಿದರೆ ಪಾಡು ಎನ್ನುವುದು ಋಣದ ರತ್ನ ಗಣಿಯು. ತಾನೇ ಕಲಿತ ಕಾಲೇಜಿನಲ್ಲಿ ತಾನೇ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ ವಿದ್ಯಾಧರ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನಾವು ಎಲ್ಲರೂ ಒಟ್ಟಿಗಿರುವುದು ಒಂದು ಜನ್ಮದ ಋಣ ಅಂತ ಅಂದ್ಕೊಂಡಿದ್ದೀವಿ. ಹೆಚ್ಚು ಮಾತನಾಡದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದ ಪೂಜ್ಯರಾದ ಡಾಕ್ಟರ್ ಮೇರಿ ಫೆರ್ನಾಂಡಿಸ್ ಮೇಡಮ್ ಇವರೆಲ್ಲರನ್ನ ಈ ಕಾಲೇಜಿನ ನಮ್ಮ ಹೆಮ್ಮೆಯ ಸಹಪಾಠಿ ಡಾಕ್ಟರ್ ಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೇಗದ ಕೈ ರಾತ್ರಿಯಲ್ಲಿ ಬಾಗಿಲ ಅರಳಿತು. ನಮಗೂ ಭಗವಂತನಿಗೂ ಸಂಬಂಧ ಕಲ್ಪಿಸುವ ಸೇತುವೆಯೇ ಪ್ರಾರ್ಥನೆ. ಬದುಕಿನಲ್ಲಿ ಅನುರಣಿಸಲಿ ಎಂಬ ಆಶಯದೊಂದಿಗೆ ಇದೀಗ ಪಾಲಿಸೋ ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ ತ್ರಿಜಗದೊಡೆಯ ಶ್ರೀ ಪಾಲಿಸೋ ಗಜವದನ ಪಾಲಿಸೋ ಇತಿಹಾಸವಿರುವ ನಮ್ಮ ಈ ಕಾಲೇಜಿನಲ್ಲಿ ನಮ್ಮ ತರಗತಿಗೆ ಇದು 34ನೇ ವರ್ಷ. 30 ಪಾಠಗಳನ್ನು ಕಳ್ಕೊಂಡಿದ್ದೇವೆ. ನಾವೆಲ್ಲ ಒಂದಿನ ಈ ಇಹಲೋಕವನ್ನು ತ್ಯಜಿಸಲೇಬೇಕು. ಆದರೆ ನಮ್ಮ ಸಂಭ್ರಮದಲ್ಲಿ ಅವರನ್ನು ನೆನೆಸಿಕೊಳ್ಳುವ ಈ ಹೊತ್ತು ನಮ್ಮ ಪ್ರಾಂಶುಪಾಲರಾಗಿ ಇದ್ದಂಥ MN ಪ್ರಭು ಸರ್ ಹಾಗೂ ಮಹಿಪಾಲ್ ರೆಡ್ಡಿ ಸರ್ ಹಾಗೂ ವಿದ್ಯಾರ್ಥಿ ಮಿತ್ರರಾದ ಸುರೇಶ್ ನಾಯಕ್ ಹಾಗೂ ಗಣೇಶ್ ಕಾಮತ್ ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾವೆಲ್ಲ 1 ನಿಮಿಷ ಅವರನ್ನು ನೆನೆಸಿಕೊಳ್ಳುತ್ತಾ ಮೌನ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು.
ಜಗತ್ತಿಗೆ ದಾರಿದೀಪವಾಗಲಿ. ನಮಗೆ ಬದುಕಿನ ದಾರಿದೀಪವನ್ನ ತೋರಿ ದೀಪದಾರಿಗಳಾಗಿ ನಿಂದರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಹೆಮ್ಮೆಯ ಪ್ರಾಂಶುಪಾಲರಾದ ಡಾಕ್ಟರ್ ವಿದ್ಯಾಧರ ಹೆಗ್ಡೆ. ಎಲ್ಲ ಮೆಚ್ಚಿನ ಸಹಪಾಠಿಗಳೇ, ಪ್ರಸ್ತುತ ಈ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಗಣೇಶ್ ಹಾಗೆ ಸಿಬ್ಬಂದಿ ಚಂದ್ರಶೇಖರ್, ಹರೀಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇದು ನಮ್ಮ 1988-90 ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಒಂದು ಸಣ್ಣ ಪ್ರಯತ್ನ. ಮೊದಲಿಗೆ ಈ ನಮ್ಮ 33 ಮಂದಿ ಸಹಪಾಠಿಗಳನ್ನು ಒಂದು ವೇದಿಕೆಯಲ್ಲಿ ತರುವಂಥ ಪ್ರಯತ್ನ ಮಾಡಿದಂಥ ಗೆಳೆಯ ಶ್ರೀ ಪ್ರಕಾಶ್ ನಾಯ್ಕ ಅವರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರ ಈ ಕಾರ್ಯಕ್ರಮ 13/8/1922 ಆರಂಭಗೊಂಡು 2 ವರ್ಷಗಳ ಅವಧಿ ಸರಿಯಾಗಿ 13/1988-90 ಹೆಸರನ್ನಿಟ್ಟು ಮುದ್ದು ಹಾಗೆ ವಿಜಯ್ ಎಲ್ಲ ಎಲ್ಲ ಮಿತ್ರರು ಸೇರಿಕೊಂಡು ಒಂದು ಯೋಜನೆಯನ್ನು ತಯಾರಿಸಿತು. ಆದರೆ 6 ಮಂದಿ ನಮ್ಮ ಸಹಪಾಠಿಗಳು ಪೆರಡೂರು ಹೈಸ್ಕೂಲಿನ ಹಳೆ ವಿದ್ಯಾರ್ಥಿಗಳು ನಿನ್ನೆ ದಿನ ಪೆರಡೂರು ಹೈಸ್ಕೂಲಿನ ಅಲ್ಲಿ ಒಂದು ಕಾರಣಕ್ಕಾಗಿ ಇಲ್ಲದಿದ್ದರೆ ಇದು ನಮ್ಮ ಈ ತಿಂಗಳ ಆರಂಭದಲ್ಲಿ ಆಗಬೇಕಿತ್ತು ಆಗುವಂತ ಪ್ಲಾನ್ ಮಾಡಿ ವಿದ್ಯಾರ್ಥಿಗಳನ್ನ ಇನ್ನೊಮ್ಮೆ ನೋಡಬೇಕು, ಅವರ ಬೆಳವಣಿಗೆ ಪ್ರಗತಿಯ ನಮ್ಮೆಲ್ಲ ಗುರುಗಳನ್ನು ನಾವು ಸಂಪರ್ಕಿಸಿದಾಗ ಎನ್ಸೈಕ್ಲೋಪೀಡಿಯಾ ಈ 2 ವಿಷಯ. ಹಾಗಾಗಿ ಅವರನ್ನ ಪ್ರಥಮ ಭೇಟಿಯಲ್ಲಿ 27 ನಿಮಿಷ ನನ್ನ ಜೊತೆ ಮಾತನಾಡಿದ್ರು. ಆ ದಿನನೇ ಅವರು 99% ನಾನು ಬರ್ತೇನೆ, 1% ಅದು ಬಿಯಾಂಡ್ ಮೈ ಕಂಟ್ರೋಲ್ ಅನ್ನೋದಕ್ಕೆ ಬಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಅವರ ಹಾಗೆ ನರೇಂದ್ರ ಸರ್ ಸಾಧ್ಯ ಅಂದ್ರೆ ನಾವು ಮತ್ತು ಅವ್ರ ಜೊತೆಗೆ ಬರ್ತೇವೆ ಅಂತ ನಿನ್ನೆ ದಿನ ಇಲ್ಲಿ ಬಂದು ನಿನ್ನೆ ಅವರು ಬರುವ ಸಂದರ್ಭದಲ್ಲಿ ನಾವು 7-8 ಮಂದಿ ಅವರು ಇವರಿಗೆ ನಮಗೆ ಅಂತಿಮ ಬಿಕಾಮಿನಲ್ಲಿ ಕೆಲವು ದಿನಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಅವರನ್ನ ಸಂಪರ್ಕಿಸಿದೆ. ಅವರನ್ನು ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಕನ್ನಡ ಸಾಧ್ಯ ಇದೆಯಾ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಆಗಿ ಅಡಿಷನಲ್ ಡೈರೆಕ್ಟರ್ ಆಗಿ ಕಳೆದ ವರ್ಷ ಈ ಕಾಲೇಜು ವಾರ್ಷಿಕೋತ್ಸವಕ್ಕೆ ಅವರನ್ನು ಅತಿಥಿಗಳನ್ನಾಗಿ ಕರೆದಿತ್ತು. ಆ ಸಂದರ್ಭದಲ್ಲಿ ನನ್ನ ಕೆಲವು ಗೆಳೆಯರು ಬಂದಿದ್ರು. ಅವರನ್ನು ಸಹ ಪ್ರೇಮನವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿ. ನಮ್ಮ ದೈಹಿಕ ಚಂದ್ರನೊಬ್ಬ ಇನ್ನೊಬ್ಬರು ಒಬ್ಬ ನನಗೆ ಪಾಠ ಮಾಡ್ತಾ ಇದ್ರು. ಅವರು ಪೂರ್ಣ ಪ್ರಯತ್ನ ಅವರನ್ನ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸಿದ್ರು. ಶ್ರೀ ಗೀತಾ ಅವರು ಸ್ವಾಗತ. ನಮ್ಮ ಇಂದಿನ ನಾಯಕ್ ಇವರವರಿಗೆ ಹೋಗ್ಕೊಟ್ಟು ಈ ತಾನು ಒಂದು ಸಣ್ಣ ಸರ್ಕಾರಿ ನೌಕರಿಯಲ್ಲಿ ಇದ್ರೂ ಸಹ ತನ್ನ 2 ಮಕ್ಕಳನ್ನು ನಮ್ಮ ಊರಿಗೆ ಹೆಪ್ಪೆ. ಹಾಗಾಗಿ ಅವರನ್ನ ಇಂದಿನ ಈ ಕಾರ್ಯಕ್ರಮ ಇಲ್ಲ ಅದರಲ್ಲಿ ಇಬ್ಬರು ಅದು ಕೊನೆಗೆ ಹೊಸ ಪರಿಕಲ್ಪನೆ ಒಂದು ಸಾಧ್ಯ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಟ್ರೇಡ್ಗೆ ರಾಜಶೇಖರ್ ಹೆಬ್ಬಾರ್ ಅವರು ಎಕ್ಸ್ಪ್ರೆಸ್ ತಗೊಂಡು CS ರಾಮನಿದ್ದು ದೊಡ್ಡ ದೊಡ್ಡ ಬುಕ್ಕುಗಳು ಇಟ್ಕೊಂಡೆ ಅಲ್ಲೇ ಪಾಠ ಸ್ಟಾರ್ಟ್. NSS ಅವರ ಮೂಲಕ ನಮಗೆ NSS ಆದ್ಮೇಲೆ ಸ್ಟೇಜ್ ಮೇಲೆ ಬಿಸಾಕಿದ್ರು ಭಾಷಣ ಮಾಡ ಅಂತ. ನಡೆದ ಒಂದು ಚೀಟಿ ತೆಗೆದೆ ಟಿವಿ ಸಂಡೆ ಮನೆಯಿಂದ ಡೈರಿ ಹಾಲು ತರಬೇಕು, ನನ್ನ ಚಾಯ್ಸ್, ನಾನು ಹಾಲ್ಕೊಂಡು ಹೋಗ್ತೇನೆ. ಯಾಕೆ ಟಿವಿ ಸೀರಿಯಲ್ ಕಾಲೇಜ್ ಅದು ಫುಲ್ ಆಗಿರ್ತಿತ್ತು, ನಾನು ಕಿಟಿಗೆಯಲ್ಲಿ ಇತ್ತು. ಆಗ ಹಾಗೆ ಆ ದಿನದಿಂದ NSS ಸೆಂಚುರಿ ಆಗ್ತಿತ್ತು ನಮ್ಮಲ್ಲಿ ಎಲ್ಲ ಹಾಗೆ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ಸಬ್ಜೆಕ್ಟ್ ಯಾವುದು ಹೇಳ್ಬೋದಾ? ಯಾರಾದ್ರು ಫಸ್ಟ್ ಇಯರ್ ಅಲ್ಲಿ ಅಲ್ಲ ಫಸ್ಟ್ ಇಯರ್ ನಾವು ಅಲ್ಲಿ ಹೋಗಿಲ್ಲ. BO ಅನ್ನು ಟೀಚ್ ಮಾಡಿದ್ದು ಅದನ್ನು ಬಂತು. ಅವರದೆಲ್ಲ ಕಾಟಲ್ಲಿ ಹೋಗ್ತಂದ್ರೆ ಅವರಿಗೆ ಅದು ನೆನಪು, ನನಗೆ ನೆನಪಿದೆ. ಅವರೊಂದು ಹಾಕಿ ಟಿಪ್ ಟಾಪ್ ಆಗಿ ಕೈಯನ್ನು ಕಟ್ಕೊಂಡು ಕೊಟ್ಟೆ ಒಂದು ಇಟ್ಕೊಂಡು ಈಗ ಇಲ್ಲಿ ಸಮಾಜವನ್ನು ಹೊರಟು 1, 2, 3 ಕ್ಲಾಸ್ ಮತ್ತೆ 3 ಜನ ಬಂದು ಗುರುಗಳ ಮುಂದೆ ಪ್ರಸ್ತುತಪಡಿಸಿದ್ದಾರೆ ವಿನಯ ಕಾಲೇಜಿನ ಸಿಬ್ಬಂದಿ ಹರೀಶ್ ಅವರು. ನನ್ನ ಹೆಸರು ಸದಾಶಿವ.
ಬ್ರಹ್ಮಾವರದಿಂದ ಹೆಬ್ರಿಯ ಕಾಲೇಜಿಗೆ ಬರ್ತಿದ್ದೇನೆ. ನಮ್ಮ ಹೆಬ್ಬಾರ ಬಸ್ಮೇಟ್. ಆದ್ದರಿಂದ ಕಾಲೇಜ್ ಮುಗಿದ ತಕ್ಷಣ ನಾನು ಊರು ಬಿಟ್ಬಿಟ್ಟೆ. ಬಾಂಬೆಯಲ್ಲಿ ಒಂದು 6 ವರ್ಷ ಉದ್ಯೋಗ ಮಾಡಿದೆ. ಆಮೇಲೆ ಅಲ್ಲಿಯೇ ಇಂಟರ್ವ್ಯೂ ಕೊಟ್ಟು ಅಬುದಾಬಿಗೆ ಹೋದೆ. ಒಂದು 10 ವರ್ಷ ಅಬುದಾಬಿಯಲ್ಲಿ ಕೆಲಸ ಮಾಡಿದೆ. ಅಬುದಾಬಿಯಿಂದ ಬಂದು ಪುನಃ ಊರಲ್ಲಿ ಸೆಟ್ಲ್ ಆಗುವಂತ ನೋಡಿದೆ, ಬಟ್ ಆಗಲಿಲ್ಲ. ಪುನಃ ಟ್ರೈ ಮಾಡಿ ಕುವೈತಿಗೆ ಹೋದೆ. ಒಂದು 10 ವರ್ಷ ಕುವೈತಲ್ಲಿದ್ದೆ. ಕುವೈತಿಂದ ಈಗ ಬಂದು ಒಂದು 5 ವರ್ಷ ಆಯಿತು. ಈಗ ಊರಲ್ಲಿದ್ದೆ. ಊರಲ್ಲಿ ಸಣ್ಣ ಒಂದು ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಜೀವನ ನಡೀತಾ ಇದೆ. ಮನೆಯಲ್ಲಿ ನಾನು, ನನ್ನ ಪತ್ನಿ ಇಬ್ಬರು ಜೊತೆಯಲ್ಲಿ ಇದ್ದೇನೆ. ಚೆನ್ನಾಗಿದೆ. ಹಾಂ, ಅವಳು ಹೈಸ್ಕೂಲ್ ಟೀಚರ್ ಆಗಿದ್ದಾಳೆ ಪ್ರಭಾವತಿ. ಎಲ್ಲರಿಗೂ ಅಲ್ಲಿಂದ ಎವ್ರಿ ಕಾಲೇಜಿಗೆ ಬರ್ತಿದ್ದೇನೆ. ಈಗ ಮುಂಬೈಲಿ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ನನ್ನ ಆರ್ಥಿಕ ನಾನು ಇಲ್ಲಿಂದ ಬರ್ತಾ ಇದ್ದೆ, ಕೆಂಜೂರಿನಿಂದ. ಸೊ ಪ್ರೆಸೆಂಟ್ ಐ ಆಮ್ ವರ್ಕಿಂಗ್ ವಿತ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ UK. ಐ ವರ್ಕ್ ಅಟ್ ಬಾಂಬೆ, Calcutta, Dubai, Chennai, Coimbatore. Presently working here at Bangalore as a senior manager. My wife also working with Honeywell Technology. My son is studying in 9th standard. ನಾವು ಕಾಲೇಜ್ ಬರೋದು ಕುಂಚೂರಲ್ಲೇ ಇದ್ದೆವು. ಇವರು ಅಲ್ಲೇ ಕೃಷಿ ಮಾಡಿಕೊಂಡು ಅಲ್ಲೇ ಜೀವನ ಮಾಡ್ತಾ ವೆಲ್ ಸೆಟಲ್ ಆಗಿದ್ದೆವು. 2 ಮಕ್ಕಳಿದ್ದಾರೆ. ನನ್ನ ಹೆಸರು ಚಂದ್ರ. ನಾವು ಕಾಸರಗೋಡು ಕಂಬಾರ ಮೇಲೆ ಬಂದಿರ್ತೇನೆ. ನಮ್ಮ ಬಡತನದಿಂದ ಅಲ್ಲಿ ಕಾಲೇಜಿಗೆ ಹೋಗೋದಾಗಿದೆ. ಇಲ್ಲಿ ಫ್ರೀ ಹಾಸ್ಟೆಲ್ ಇರೋದ್ರಿಂದ ಇಲ್ಲಿ ಬಂದು ಕಾಲೇಜಿಗೆ ಕಲಿತೆ. ಕಾಲೇಜ್ ಆದ ಕೂಡಲೇ ಒಂದು ಪ್ರೈವೇಟ್ ಕಂಪ್ನೀಸ್ ಕೆಲಸ ಮಾಡ್ತಾ ಇದ್ದೇನೆ. 12 ವರ್ಷ ಬೆಂಗಳೂರಲ್ಲಿದ್ದೆ. ಅದನಂತರ 6 ವರ್ಷ ಕಣ್ಣೂರಲ್ಲಿ, ಈಗ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸ್ಕ್ಯಾನರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ NSC ಹೌಸ್ ವೈಫ್. ಮಗ PSC ಮಾಡ್ತಾ ಇದ್ದೇನೆ. ಮಗಳು ಸುರೇಶ್ ಕಾಲೇಜಿಗೆ ಇಲ್ಲೊಂದು ಫ್ಯಾಕ್ಟರಿ ಕೆಲಸಕ್ಕೆ ಕೆಬಕಟ್ಟಾಗಿ ಮನೆಯಲ್ಲಿ ವೈಫ್ ಮತ್ತು 2 ಮಕ್ಕಳಿದ್ದಾರೆ. ಒಬ್ಬರು KMC MS ಮಾಡ್ತಿದ್ದಾರೆ. ಮಧುಸೂದನ್ ಭಟ್ ಅಂತ ಗುಜರಾಟಿಯಿಂದ ಬರ್ತಾ ಇದ್ದೇನೆ. ಪ್ರಸ್ತುತ ಕೃಷಿ, LIC ಮತ್ತು ಕ್ಯಾಟರಿಂಗ್ ವ್ಯವಹಾರವನ್ನು ಮಾಡ್ತಿದ್ದೇನೆ. ಪ್ರಸ್ತುತ ನಾನು ಈಗ ಹೈಕಣಿಯಿಂದ ಬಂದಿದ್ದು. ಪ್ರಸ್ತುತ ನಾನು ಬೆಂಗಳೂರಲ್ಲಿ ಇನ್ಫೋಸಿಸ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಒಬ್ಬನೇ ಮಗ, ಅವನು ಆರ್ಕಿಟೆಕ್ಚರ್ ಮಾಡ್ತಾ ಇದ್ದೇನೆ. ಬರುವ ಮಾರ್ಚ್ ವೀಕಾಗಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ. ನಾನು ಜಾಗ ಮಂಡಾಳದಿಂದ ಬರ್ತಿದ್ದೆ. ನಾನು ಇಲ್ಲಿ ಎಬ್ರಿಯಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಆರಾಮವಾಗಿದ್ದೇನೆ. 2 ಮಕ್ಕಳಿದ್ದಾರೆ. ಮಕ್ಕಳು ಹೋಗ್ತಾ ಇದ್ದಾರೆ. ನನ್ನ ಹೆಸರು ರವೀಂದ್ರ ಆರ್ ಅಂತ. ನಾನು ಬೆಂಗಳೂರಿನಿಂದ ಶಾಲೆಗೆ ಬರ್ತಿದ್ದೆ. ಈಗ ಮಾಹೆ ಮಣಿಪಾಲದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ನನ್ನ ಹೆಂಡತಿ KMC ಕೆಲಸ ಮಾಡ್ತಿದ್ದಾರೆ. 2 ಮಕ್ಕಳಿದ್ದಾರೆ. ನನ್ನ ಹೆಸರು ಕರುಣಾಕರ್ ಪೂಜಾರಿ, ಬೆಂಗಳೂರಿಂದ ಬರ್ತಾ ಇದ್ದೇನೆ. ನಾನೀಗ ಪಡುಬಿದ್ರಿ ಅಮರ್ ಕಾಂಪೌಂಡ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನನಗೆ 3 ಮಕ್ಕಳು. ಈಗ ಒಬ್ಬನಿಗೆ TMA ಬೈಯಲ್ಲಿ ಜಾಬ್ ಆಗಿದೆ. ಮತ್ತು 2ನೇವನು BBA ಮಾಡ್ತಿದ್ದೀನಿ ಮಹಾರಾಷ್ಟ್ರ ಕಾಲೇಜ್ ಬ್ಯಾಂಗ್ಳೂರಲ್ಲಿ. 3ನೇವನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ಸೊ ಹೋದ ಹೊರಗೆ ಮಾಡ್ತಿದ್ದೇನೆ. ಪುಸ್ತಕ ಮನೆಯಲ್ಲಿ ಇದು ಬಸ್ ಸ್ಟ್ಯಾಂಡ್ ಏಜೆಂಟ್ ಆಗಿ ವೇದಿಕೆಯಲ್ಲಿರುವ ಎಲ್ಲ ಗುರುಗಳಿಗೆ ನನ್ನ ಪ್ರಣಾಮಗಳು. ನಾನು ಮುದ್ದು ಪೂಜಾರಿ ಅಂತ ಇಲ್ಲಿ ಹೆಬ್ರಿಯ ಲೋಕಲ್ ಸ್ಟೂಡೆಂಟ್ ಆಗಿದೆ. ನಾನು ಈಗ ಪ್ರಸ್ತುತ KSRCಯಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡುತ್ತಾ ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 1998ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಹಾಗೆ ನನಗೆ ಮಾಡ್ತಿದ್ದಾರೆ, 2 ಓದ್ತಿದ್ದಾರೆ. ನಾನು ಹೆಬ್ರಿಯ ಯೂನಿವರ್ಸಿಟಿ ಇಲ್ಲಿಂದ ಅಪಾಯಿಂಟ್ಮೆಂಟ್ ಮಾಡಿದೆ. ನಾನು ಪ್ರಕಾಶ್ ನಾಯಕ್. ನಾನು ಇಲ್ಲಿ 6 ಕಿಲೋಮೀಟರ್ ದೂರದಲ್ಲಿ ಕಳತ್ತೂರು ಅಂತ ಇದೆ. ಅಲ್ಲಿ ಒಂದು ಸಣ್ಣ ಕಿರಾಣಿ ಶಾಪ್ ಮಾಡ್ಕೊಂಡಿದ್ದೇನೆ. ನನ್ನ ಮಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾದಲ್ಲಿ 3 ವರ್ಷದಿಂದ ಜಾಬ್ ಮಾಡ್ತಾ ಇದ್ದೇನೆ. ನನ್ನ ತಂದೆ ತಾಯಿ ಇದ್ದಾರೆ ಮತ್ತು ನಾನು ನನ್ನ ಹೆಂಡತಿ ತಂದೆ ತಾಯಿ ಒಟ್ಟಿಗೆ ಇದ್ದೇನೆ. ನಮಸ್ತೆ, ನನ್ನ ಹೆಸರು ಶ್ರೀಮತಿ ಪ್ರಭು. ನಾನು ತುಂಬ ಟ್ರೈ ಮಾಡಿದೆ ಕೆಲಸಕ್ಕೆಲ್ಲ, ಜಾಬ್ ಎಲ್ಲ ಆಗ್ತದ ಅಂತ. ಬಾಂಬೆನಲ್ಲಿ 3 ವರ್ಷ ಕೆಲಸ ಮಾಡ್ಕೊಂಡಿದ್ದೆ ಪ್ರೈವೇಟ್ ಫಾರ್ಮಲ್ಲಿ. ಈಗ ಮುಲ್ಕಿಯಾಗಿದ್ದೇನೆ ಮದುವೆಯಾಗಿ.
ಒಬ್ಬ ಮಗಳಿದ್ದಾನೆ. ನಾನು ವಿಜಯನಗರ ಕೋಟೇಶ್ವರದಲ್ಲಿ ನನಗೆ 2 ಮಕ್ಕಳು. ಮಗಳು ಇಂಜಿನಿಯರಿಂಗ್ ಆಯಿತು, ಮಗ ಫಸ್ಟ್ ಇಯರ್ ಡಿಗ್ರಿ BCom BBA ಕಾಲೇಜ್ ಕುಂದಾಪುರದಲ್ಲಿ ಓದ್ತಾ ಇದ್ದೀನಿ. ನಾನು ಇಂದಿರಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರೈಲ್ ಪಂಚಾಯತಿಯಲ್ಲಿ ಕ್ಲರಿಕಲ್ ವರ್ಕ್ ಮಾಡ್ತಿದ್ದಾರೆ. ಹಲೋ, ನಾನು ಸ್ವರ್ಣಲಕ್ಷ್ಮಿ ಸುದರ್ಶನ್ ಕಿಣಿ, ನಿಮ್ಮೆಲ್ಲರ ಪ್ರೀತಿಯ ಹೇಮ. ನಿಮಗೆಲ್ಲರಿಗೂ ನಮಸ್ಕರಿಸಿದ್ದೇನೆ. ನಾನು 1993 ಫೆಬ್ರವರಿ 24 ಮದುವೆಯಾಗಿ ನಮ್ಮ ಊರು ಬಿಟ್ಟು ಮದುವೆ ಸೇರಿಕೊಂಡೆ. ನನಗೆ 2 ಪುತ್ರರತ್ನರು. ದೊಡ್ಡವನು ಇವಾಂತಿ ಟೆಕ್ನಾಲಜೀಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಸಣ್ಣವನು ಎಲಿವಿಡಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಾಬ್ ಮಾಡಿದ್ದಾರೆ. ದೊಡ್ಡ ಮಗನಿಗೆ ಮದುವೆ ಆಗಿದೆ. ನನ್ನ ಸೊಸೆ ಕೂಡ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿ HPL ಜಾಬ್ ಮಾಡ್ತಿದ್ದಾರೆ. ನನ್ನ ಸುಖ ಸಂಸಾರ ದೇವರ ದಯೆಯಿಂದ ತುಂಬ ಸಂತೋಷವಾಗಿದೆ. ಗುರುಗಳಿಗೆ ವಂದಿಸುತ್ತಾ ನನ್ನ ಪರಿಚಯ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಸುಚೇತ ಇದೆ, ಮುದ್ರಾಡಿಯಿಂದ ಬರ್ತಾ ಇದ್ದೆ ನಾನು. ನನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ, ಶ್ರೇಯ ಮತ್ತು ಶ್ರಮಂತ್ ಅಂತ. ಶ್ರೇಯನಿಗೆ ಮದುವೆಯಾಗಿ 2-3 ಇಯರ್ಸ್ ಆಯಿತು. ಬ್ಯಾಂಗ್ಳೂರಲ್ಲಿ HDFC ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. ಮಗಂದು ಈಗ ಜಸ್ಟ್ ಇಂಜಿನಿಯರಿಂಗ್ ಮುಗಿದು CS ಅಲ್ಲಿ. ನಾನು ಜೋಡ್ ರಸ್ತೆಯಲ್ಲಿ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ PT ಟೀಚರ್. ನಾನು ಗೀತಾ. ಆ್ಯಕ್ಚುಲಿ ಇಲ್ಲಿಂದ ಕಾಲೇಜ್ ಮುಗಿಸ್ಬಿಟ್ಟು ಡೈರೆಕ್ಟ್ ಹೋಗಿರೋದು ಬೆಂಗಳೂರಿಗೆ. ಬೆಂಗಳೂರಲ್ಲಿ ಇವಾಗ 34 ವರ್ಷ ಆಯಿತು. ಅಲ್ಲಿ ಆ್ಯಕ್ಚುಲಿ ನಾನು ಮದುವೆ ಇದ್ದರು, ಅವರು ಕೇರಳದವರು. ಮಗ ಇದ್ದಾನೆ. ಮಗ KPMGಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈಸ್ ಕಂಪ್ಲೀಟೆಡ್ ಈಸ್ BTech and MSc in Scotland and he is working in KPMG and ನಮಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಬೆಂಗಳೂರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಎ ಬ್ಯೂಟಿಫುಲ್ ರೀತಿಯ ಶ್ರೀಮುದ್ರಾಡಿ ನಿಟ್ಟೆಯಲ್ಲಿ Dr. ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಇಲ್ಲಗಳ ನಡುವೆಗೆ ಸಾರಥಿ ಪ್ರಶಸ್ತಿ ಬಂದಿದೆ. ನಾನು ಬರೆದಂಥ ಒಂದು ಪಾಠ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ವಾಣಿಜ್ಯ ತರಗತಿಗೆ ವ್ಯಕ್ತಿ ಚಿತ್ರಣವಾಗಿ ಬಂದಿದೆ. ಪ್ರಸ್ತುತ ಸಂಶೋಧನಾ ವಿದ್ಯಾರ್ಥಿಯಾಗಿ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದೇನೆ. ಅವಳು ಮಗಳಿದ್ದಾಳೆ, BA ಮೀಡಿಯಾ ಕಮ್ಯುನಿಕೇಷನ್ ಓದ್ತಾ ಇದ್ದಾಳೆ. ವೃತ್ತಿ ಜೀವನದಲ್ಲಿ ಬಹಳಷ್ಟು ಕೆಲಸ ನಿರ್ವಹಿಸಿದೆ. ನಾವು ಮೂಡುಬಿದ್ರೆಯಲ್ಲಿ ಸೆಟ್ಲ್ ಆಗಿದ್ದೇವೆ. ನನ್ನ ಒಬ್ಬನೇ ಮಗ ಮಾಸ್ಟರ್ ಸುವೀಕ್ಷ್ ಅಂತ. ಅವನು MBBS ಆಗಿ ಈಗ ಇಂಟರ್ನ್ಶಿಪ್ ಫೈನಲ್ ಇನ್ನೇನು ಇವರಿಗೆ MBBS ಮುಗಿತದೆ. ಅವನು ಸ್ಟೇಟ್ 9th ರ್ಯಾಂಕ್ ಹೋಲ್ಡರ್. ಹ್ಯಾಪಿ ಪೂಜ್ಯ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಸರ್ ಅವರಿಗೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವ ಪಾತ್ರ ವಹಿಸಿದ ಶಿಕ್ಷಕರು ಸರಳ ಮೃದು ಸ್ವಭಾವದ ಜ್ಞಾನ ಭಂಡಾರವನ್ನೇ ತನ್ನ ಸಂಪತ್ತನ್ನಾಗಿ ಸಂಪಾದನೆ ಮಾಡಿ ಎಲ್ಲ ತಿಳಿದಿದ್ದರೂ ತಾನು ಸಾಮಾನ್ಯ ವ್ಯಕ್ತಿಯ ನಡವಳಿಕೆ. 1956 ಫೆಬ್ರವರಿ 6ರಂದು ಪಾದೇಕಲ್ಲು ನಾರಾಯಣ್ ಭಟ್ ಮತ್ತು ಶ್ರೀಮತಿ ಶಾರದಾರವರ ಸುಪುತ್ರರಾಗಿ ಪಾದೇಕಲ್ಲು ಕರವಪಾಡಿ ಗ್ರಾಮ ಬಂಟ್ವಾಳ ತಾಲೂಕಿನಲ್ಲಿ ಜನ. ವಿದ್ಯಾಭ್ಯಾಸ ಪ್ರಾಥಮಿಕ, ಸ್ನಾತಕೋತ್ತರ ಕೇಂದ್ರ ಮಂಗಳಗಂಗೋತ್ರಿ ಮೈಸೂರು ಸೇರಿದ 1974 ವಿಷಯ ಭಾಗವತ ಯಕ್ಷಗಾನ ಪ್ರಸಂಗಗಳು. ಅಧ್ಯಾಪನ ಉಪನ್ಯಾಸಕರಾಗಿ, ಪ್ರವಾಚಕರಾಗಿ ಹಾಗೂ ಇಂದಿರಾ ಹಾಗೂ ಸದಾಶಿವ್, ಸಂತೋಷ್, ದಯಾನಂದ್ ಭಟ್ ಇವರು ತಮ್ಮೆಲ್ಲರ ಪರವಾಗಿ ಗುರುವರಿಯರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಲೆಮಾರುಗಳಲ್ಲಿ ಅಂತರವಿದ್ದರೂ ತಲೆಯಲ್ಲಿ ಅಂತರವಿರದಿರಲಿ, ಕಲೆಯುತ್ತ ಬಾಳುವ ಭಾವದ ಕೊರತೆಯು ನೆರೆಯುವ ಬೆಸರಿರಲಿ ಎಂಬ ನುಡಿ ಕಲಿಸಿದ ಗುರುವರಿಯರಿಗೆ ನಮ್ಮೆಲ್ಲರ ಸಹಸ್ರ ಪ್ರಣಾಮಗಳು. ಗುರುಗಳ ಕನ್ನಡ ಪಾಠ ಮತ್ತೆ ಮುಂದುವರಿಯುತ್ತದೆ. ಡಾಕ್ಟರ್ ಪ್ರಭು ಶೆಟ್ಟಿ ಸರ್ ಅವರು
ಜನ್ಮಸ್ಥಳ ಬೀದರ್ ಜಿಲ್ಲೆಯ ಈ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪಡೆದರು. ಪ್ರೌಢ ಶಿಕ್ಷಣವನ್ನು ಬೀದರ್ ಇಲ್ಲಿ ಮುಗಿಸಿದರು. ಪುಣೆ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ, ಕಲಬುರಗಿ ವಿಶ್ವವಿದ್ಯಾಲಯದಿಂದ MPS PhD ಪದವಿ ಪಡೆದರು. ಸೇವೆ ಸಲ್ಲಿಸಿರುತ್ತಾರೆ. ದ್ರಾವಿಡಿಯನ್ ವಿಶ್ವವಿದ್ಯಾಲಯ ವಾಣಿಜ್ಯ ಶಾಸ್ತ್ರದಲ್ಲಿ ಸಂಶೋಧನೆಯ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಪದವಿ ಕಾಲೇಜು ಜೇವರ್ಗಿ, ಪದವಿ ಕಾಲೇಜ್ ಸೇಡಂ ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ. ಇದೀಗ ಡಾಕ್ಟರ್ ಪ್ರಭುಶೆಟ್ಟಿ ಸರ್ ಅವರಿಗೆ ಗೌರವದ ವಂದನೆ. ಜೊತೆಯಲ್ಲಿ ಪ್ರಕಾಶ್ ನಾಯಕ್ ವಿದ್ಯಾಧರರು ಜೊತೆಗೂಡಿ ಗೌರವ ವಂದನೆಯನ್ನು ಪೇಟ ಆದ ಬೆಚ್ಚಗಿನ ಶಾಲು, ನೆನಪಿನ ಕಾಣಿಕೆ, ನೆನಪಿನ ಹೊತ್ತಗೆಯೊಂದಿಗೆ ಡಾಕ್ಟರ್ ಪ್ರಭುಶೆಟ್ಟಿ ಸರ್ ಅವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಗೌರವ. ಮೈಸೂರು ಪೇಟ MN ಹೆಗ್ಡೆಯವರು 12/12/1970 ಉಪನ್ಯಾಸಕರಾಗಿ, ಹೆಬ್ರಿ ಸರ್ಕಾರಿ ಪ್ರಥಮ ಹೆಬ್ರಿ, ನಂತರ ಬೈಂದೂರು, ಪುನಃ ಹೆಬ್ರಿ, ನಂತರ ಹಳೆಯಂಗಡಿಯಲ್ಲಿ ಸೇವೆ ಮಾಡಿದರು. ಅಲ್ಲಿಯೇ ಪ್ರಾಂಶುಪಾಲರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಒಟ್ಟು 14 ವರ್ಷ ಉಪನ್ಯಾಸಕರಾಗಿ, 18 ವರ್ಷ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹೆಬ್ರಿಯಲ್ಲಿ ಪ್ರಥಮ NSS ಅಧಿಕಾರಿಯಾಗಿ 2 ಬಾರಿ ಸೆನೆಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಚಟುವಟಿಕೆಯನ್ನು ತೊಡಗಿಸಿಕೊಂಡಿರುತ್ತಾರೆ. ಸೊಸೆ ಪವಿತ್ರ ಮೆಕ್ಯಾನಿಕಲ್ ಇಂಜಿನಿಯರ್, ಪುತ್ರಿ ಪ್ರಿಯಾ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್. ಗೌರವದ ಗೌರವಂದನೆ. ಶಾಲ್ ಪೇಟಾಪಡಿಸಿ ಮಣಿಹಾರದೊಂದಿಗೆ ಸ್ಮರಣಿಕೆಯೊಂದಿಗೆ BCom ವಿದ್ಯಾರ್ಥಿಗಳ ಪ್ರೀತಿಯ ಗೌರವಂದನೆ. ಎಲ್ಲ ಗುಣಗಳನ್ನು ಬೆಳೆಸಿದ ಗುರುವರಿಯರೆಲ್ಲ ಈ ದಿನ ನಮ್ಮೊಂದಿಗಿದ್ದಾರೆ. ಗೌರವದ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಗುರುಗಳಿಗೆ ವಂದಿಸುತ್ತಾ ಸರ್ ಅವರ ಒಂದು ಪರಿಚಯ ನಾನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಬಿ ದಯಾನಂದ ಪೈ, ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಥವೀದಿ ಮಂಗಳೂರು, ಶಿಕ್ಷಣ ಇಲಾಖೆ ಬೆಂಗಳೂರು. ಇವರ ಸಂಕ್ಷಿಪ್ತ ವಿವರ. ಹೆಸರು ರಾಜಶೇಖರಿನ ಬ್ರಹ್ಮಾವರ ಸಮೀಪದ ಚಾಂತಾರ್ ಗ್ರಾಮ. ನೇಟಿವ್ ಪ್ಲೇಸ್ ಕೃಷಿ. ಇವರ ಕುಟುಂಬದ ಇತಿಹಾಸ ಕೃಷಿ. 4ನೇ ಕ್ಲಾಸ್ವರೆ ಏಕೋಪಾಧ್ಯಾಯ ಶಾಲೆ, ಚಾಂತಾರಿನ ಅಂಗಡಿಪೆಟ್ಟು ಸರ್ಕಾರಿ ಶಾಲೆ. 5ರಿಂದ 7 ನಿರ್ಮಲಾ ಹರಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ಬ್ಯಾಚ್, SMS ಕಾಲೇಜಿನ ಪ್ರಥಮ ಬ್ಯಾಚ್, BCom ಡಿಗ್ರಿ, MCom 1900 ಹೆಚ್ಚುವರಿ ಪ್ರಭಾರ ಪ್ರಿನ್ಸಿಪಲರಾಗಿ 2003ರಲ್ಲಿ ಉಡುಪಿ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ನಾನು ಹೇಳಿದಂತೆ ಮಾಡು ಅನ್ನುವ ನಾಯಕರ ನಡುವೆಯೇ ನಾನು ಮಾಡಿದಂತೆ ಮಾಡು ಎಂದು ಕಲಿಸಿದವರು ನೀವು. ನಿಮ್ಮ ಪರಿಣಾಮಕಾರಿ ನಾಯಕತ್ವದಿಂದ ನಾವು ಬಹಳಷ್ಟು ಬೆಳೆದಿದ್ದೇವೆ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತದೆ ಸರ್. ಎಲ್ಲರಿಗೂ ನಮಸ್ಕಾರ. ಈಗ ಶಿಕ್ಷಣದ ಭಾಗದಲ್ಲಿದ್ದವರು ನಾರಾಯಣ ದೇಶಿಯವರು ಮೂಲತಃ ಶಿವಮೊಗ್ಗದವರಾದ ಇವರು ನಮ್ಮ ಕಾಲೇಜು ಸೇರಿದಂತೆ
ಮೈಸೂರು, ಭದ್ರಾವತಿ, ಶಿವಮೊಗ್ಗ 31 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಕ್ರೀಡೆಯಲ್ಲಿ ವಿಶೇಷವಾಗಿ ಖೋಖೋದಲ್ಲಿ ಇವರು ಅಪಾರ ಪರಿಣಿತಿಯನ್ನು ಪಡೆದಿದ್ದರು. ಕ್ರೀಡೆಗಳಿಗೆ ಉತ್ತಮವಾದ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿ ಹಲವಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವಂತೆ ಮಾಡಿದ ಕೀರ್ತಿ ಕೂಡ ಇವರದ್ದಾಗಿದೆ. ಕರ್ನಾಟಕ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ಹಾಗೂ ಕುವೆಂಪು ಯೂನಿವರ್ಸಿಟಿಯ ಖೋಖೋ ತಂಡಗಳಿಗೆ ಖೋಖೋ ಪಂದ್ಯಾವಳಿಯನ್ನು 4 ಬಾರಿ ಸಂಘಟಿಸಿದಂತ ಹಿರಿಮೆ ಇವರದು. ಹಣಕಾಸಿನಂತ ತೀರಾ ಸಮಸ್ಯೆ ಕಾಲದಲ್ಲಿ ಊರ ದಾರಿಗಳ ಒಂದು ಸಹಕಾರದೊಂದಿಗೆ ಅವರು ಕಾಲೇಜಿನ ವಿದ್ಯಾರ್ಥಿ ಉಮೇಶ್ ನಾಯ್ಕ ಅವರು ಸತತ 3 ವರ್ಷ ಮಂಗಳೂರು ಯೂನಿವರ್ಸಿಟಿಯನ್ನು ಖೋಖೋದಲ್ಲಿ ಪ್ರತಿನಿಧಿಸುವಂತೆ ಮಾಡಿದ ಹೆಮ್ಮೆ ಇವರದಾಗಿದೆ. ಇದೀಗ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಸರ್ ಇವರಿಗೆ ಗೌರವಪೂರ್ಣ ವಂದನೆ. ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳುವುದಕ್ಕೆ ಬಹುಶಃ ನರೇಂದ್ರ ಸರ್ ಒಂದು ಉದಾಹರಣೆ ಆಗಿರ್ಬೋದು. ಎಪಿ ಸರ್ ಅವರು ಕಾಲೇಜಕ್ಕೆ ಹೋದ ಪಿಕ್ನಿಕ್ ಸರ್ ಇವತ್ತು ಕೂಡ ನೆನಪಾಗ್ತದೆ. Specialties in teaching, training and consultancy in management, out of which 4 years as Dean at Justice K.S. Selve Institute of Management NITTE, 5 years of top institutions. He has been a pioneer in the development of commitment and dedication to teaching, training, research and management have made him a role model for many young academicians. He has a profound interest in research and has guided 8 PhD successfully in the year 2022. Dr. Acharya from Malaysia and the EU. Presently, our Padmanabh Acharya is CEO of AIC NITTE. Thank you. ನಿಟ್ಟೆಯನ್ನು ಕಟ್ಟಿ ಬೆಳೆಸಿದ ಅನೇಕ ಮೀನುಗಾರಿಕೆಗಳಲ್ಲಿ ನಮ್ಮ ಡಾಕ್ಟರ್ ಎಪಿ ಸರ್ ಅವರು ಕೂಡ ಒಬ್ಬರು. ಎಪಿ ಸರ್ ಅಂದರೆ ಬಹುಶಃ ನಿಟ್ಟೆಯ ಎಲ್ರಿಗೂ ಗೊತ್ತಿದೆ. ನಿಟ್ಟೆಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಬಹಳ ಹತ್ತಿರದ ಸರ್ ಅಂತ ಹೇಳ್ಬೋದು. ಸರ್ ನಿಮ್ಮ as an unforgettable Guruvandana character and Sneha Samitra. I am grateful to have such a blessed event to introduce Dr. Principal of Polananja Engineering College, Udupi. She is Hindi Prachar Sabha Madras. She has worked in various organizations like business officer. She has also worked as a Vice President of Mangalore University Hindi Teachers Association in 2007. She has worked as a she's not just a professor, she's a good actor. Apart from that, she got many awards like good sportsman. She is the university paid for javelin, discus and short ಇದೀಗ ನಮ್ಮ ಕ್ಯಾಪ್ಟನ್ ಪ್ರೊಫೆಸರ್ ಡಾಕ್ಟರ್ ಸುಕನ್ಯಾ ಮೇರಿ ಫರ್ನಾಂಡಿಸ್ ಮೇಡಮ್ ಇವರಿಗೆ ನಮ್ಮೆಲ್ಲರ ನಮನಗಳು, ಗೌರವದ ನಮನಗಳು. ಪ್ರೀತಿಪೂರ್ವಕ ಪ್ರಣಾಮಗಳು. ಬರಬೇಕು ವೇದಿಕೆಗೆ ಗೊತ್ತಾಗಿ. ಯಾವುದೇ ಚಾಟ್ ಜಿಪಿಟಿ ಬೆಳಗೊಂಡ ಆರತಿಯ ಗುರುಗಳಿಗೆ ನಾವಿಂದು ಆನಂದ ಹಳೆಯ ಮುದ್ರೆಯಲ್ಲಿ ಶಿರವಾಗಿ ನಮನ ಹರಸಿ ಆಶೀರ್ವಾದ. ಸುಖ ಶಾಂತಿಯನ್ನು ಬೆಳಗೋಣ ಆರತಿಯ ಗುರುಗಳಿಗೆ ನಾಡಿಂದು ರಾಗಿಸುತ್ತ ಆರೋಗ್ಯ ಸುಖ ಶಾಂತಿಯನ್ನು ಸಾರುತ್ತಿದೆ ವೇದಾದಿ ಇತಿಹಾಸ ಪುರಾಣ ಭಕ್ತಿಯಲ್ಲಿ ಎಂದು ಇರಲಿ ಅನುಮಾನ.
ಈಚೆಯಿಂದ ಬನ್ನಿ, ಹೀಗೆ ಬನ್ನಿ. ನಮ್ಮ ಈಚೆ ಬನ್ನಿ, ಇಲ್ಲಿ ಇಲ್ಲಿ. ಕೆಲವರು ಇಲ್ಲಿ ಕೂತ್ಕೊಳ್ಳಿ. ನೆಕ್ಸ್ಟ್ ಫೋಟೋ ಬನ್ನಿ, ಬನ್ನಿ. ಯಾಕಂದ್ರೆ ಜಿತೇಶ್ ಅಲ್ಲಿ ಬ್ಯಾಗ್ಸ್ ಉಂಟು ನೋಡಿ, ಬ್ಯಾಗ್ ಕ್ಯಾರಿ ಬ್ಯಾಗ್ ಒಳಗೆ ಅಲ್ಲಿ ಟೇಬಲ್ನಲ್ಲಿ ವೈಟ್ ಅಲ್ಲ ಒಳಗುಂಟು ಗಣೇಶ. ಹಾಂ ಹೊರಗುಂಟು. ಅದೇ ಎಲ್ಲ ಕಮ್ಮಿ ನೋಡಿ. ಈಚೆ ಬಿದ್ದಾಯ್ತು. ಸ್ಮೈಲ್ ಪ್ಲೀಸ್ ಪ್ರಕಾಶಣ್ಣ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. 93ನೇ ಪದವಿ ವಿದ್ಯಾರ್ಥಿಗಳಿಗೆ ರೆಡಿ 1 2 3. ಕೈಪಿಡಿಯನ್ನ ಕೊಡ್ತಾರೆ. ಹಿರಿಯರಿಗೆ ನಗೆ ಯೋಗದ ಮೂಲಕ ನಮ್ಮೆಲ್ಲರ ಶಿಷ್ಯ, ಈಗ ಈ ಕಾಲೇಜಿನ ಮುಖ್ಯಸ್ಥ ಡಾಕ್ಟರ್ ವಿದ್ಯಾಧರ ಹೆಗ್ಡೆಯವರೇ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಇಲ್ಲಿ ಸೇರಿದಂತಹ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನಿಮಗೆಲ್ಲ ನನ್ನ ಶುಭಾಶಯಗಳನ್ನು ತಿಳಿಸಿ ಒಂದು 4 ಮಾತ್ರೆ ನೀರು ಹರಿತಾ ಇರ್ತದೆ. ಅದರ ಬದಿಯಿಂದ ಬೇರೆ ಬೇರೆ ಎಲೆಗಳಿರ್ಬೋದು, ಒಟ್ಟಾಗ್ತವೆ, ಕೆಲವು ದೂರ ಆಗ್ತವೆ, ಕೆಲವು ಪುನಃ ಒಟ್ಟಾಗಬಹುದು, ಕೆಲವು ಒಟ್ಟಾಗದೇ ಇರಬಹುದು. ಆ ರೀತಿಯಲ್ಲಿ ನಮ್ಮ ಜೀವನ ಪ್ರವಾಹದಲ್ಲಿ ಎಷ್ಟೆಷ್ಟೋ ಮಂದಿ ನಮಗೆ ಆಗಾಗ ಸಿಗಬಹುದು, ಭೇಟಿ ಆಗಬಹುದು, ಪುನರ್ಮಿಲನ ಆಗ್ಬೋದು, ಹಳೆಯ ನೆನಪುಗಳನ್ನು ಪುನಃ ಮೆಲುಕು ಹಾಕುವಂತಹ ಕೆಲಸ ನಡೆಯಬಹುದು. ಇಂಥದ್ದು ನಡೀತಾ ಇದ್ದರೆ ನಮ್ಮ ಜೀವನಕ್ಕೆ ಭಾವಿಸುವಂಥದ್ದು. ಕೆಲವರು ಹಾಗೆ ಭಾವಿಸೋದು ಇರಬಹುದು, ಅದೆಲ್ಲ ಅವರವರ ಮನಸ್ಸಿಗೆ ಸ್ವಲ್ಪ ಒಬ್ಬೊಬ್ಬರ ಬಗ್ಗೆ ಒಂದೊಂದು ನೆನಪನ್ನು ಮಾತ್ರ ಹೇಳಿ ಮುಗಿಸಲಿಕ್ಕಿದ್ದೇನೆ. ಇದರಲ್ಲಿ ಬಹಳ ದೂರದವರು ಮಾನ್ಯ ಪ್ರಭು ಇವರ ಪಾದ ಕಮಲಗಳಿಗೆ ನಮಸ್ಕರಿಸಿ ಈ ಭಾಗದಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಸಾಹಿತಿಗಳಾದಂಥ, ಕನ್ನಡದಲ್ಲಿ ಸಾಹಿತಿಗಳು, ಹಿರಿಯರಾದಂಥ, ಆತ್ಮೀಯರಾದಂಥ ಶ್ರೀ ಪಾಲೇಕರ್ ವಿಷ್ಣು, ಸ್ನೇಹಿತರಾದ ರಾಜಶೇಖರ್ ಹೆಬ್ಬಾರ್ ಅವರೇ, ಸುಕನ್ಯಾ ಫರ್ನಾಂಡಿಸ್ ಅವರೇ, ಈ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. I continue my career in first grade college ಹೆಬ್ರಿಯಿಂದ ಪ್ರಾರಂಭವಾಯಿತು. ನನಗೆ ಹೆಬ್ರಿ ಅಂತ ಊರೇ ಗೊತ್ತಿರಲಿಲ್ಲ. ಮುಂಬೈ ಯೂನಿವರ್ಸಿಟಿಯಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನೆಂದೂ ಮರೆಯುವುದಿಲ್ಲ. ನಾನು ಹೇಳ್ತಲ್ಲ, ಶಿಕ್ಷಕನಾಗಿ ಹೋಗಬೇಕಾದ್ರೆ ನಾನು ಶಿಕ್ಷಕನಾಗೇ ಹೋಗಬೇಕು ಮುಂದಿನ ಜನ್ಮದಲ್ಲಿ, ನಿಮ್ಮಂಥ ವಿದ್ಯಾರ್ಥಿಗಳು ಪಡಿಬೇಕು ಅಂತೇಳಿ ನಿಮ್ಮೆಲ್ಲರ ಉಸಿರು ಹಸಿರಾಗಲಿ, ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ,
ಸದಾ ನೀವಿರುವವರೆಗೆ ನಿಮ್ಮ ಜೀವನ ಯಶಸ್ಸು ಕಾಣಲಿ, ಎಲ್ಲ ರೀತಿಯಲ್ಲಿ ಯಶಸ್ಸಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಮುಂಬುವ ಚಿಂತೆ. ಈಗ ಅಂಬಿಕಾ ಏನ್ರಿ ಅಂಬಿಕಾತನೇ ಅದರ ಬಡತನಕ್ಕೆ ನಿಮ್ಗೆಲ್ಲ ನಿಮ್ಮ ಅಂತರಂಗದ ಮಾತುಗಳಿಗೆ ವೇದಿಕೆಯಿರುವ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ವೇದಿಕೆಯ ಕೆಳಗೆ ಇರುವ ಇವತ್ತಿನ ನನ್ನ ಶಿಷ್ಯ ಒಂದು ಕ್ಷಣ ಅಂತ ನಾವು ಹೇಳ್ಬೋದು. ಬಹಳ ಸಂತೋಷ ಆಗ್ತದೆ. ನೀವು ಕೈ ತೋರಿಸಿದ ಅವರಿಗೆ ಪ್ರಪ್ರಥಮವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆ. ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನನಗೆ ಅದಕ್ಕೂ ಎಷ್ಟು ಕೊಟ್ಟು ಆಮೇಲೆ MNLA ಹತ್ತಿರಾಡಲ್ಲಿ ಸಿಕ್ಕಿದ್ವಿ ನಾವು. ಅಲ್ಲಿ ನಮ್ಮ ಜೊತೆಗಿದ್ದು ನರೇಂದ್ರ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಡ್ಸಿದ್ರೆ he came to my office, greeted me and ಎಲ್ಲರಿಗೂ ಬರ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದರೆ ಇನ್ನೂ ಸ್ವಲ್ಪ ಮಾತುಗಳಿಗೆ ಧನ್ಯವಾದ. ನನ್ನ ಮಾಜಿ ಸಹೋದ್ಯೋಗಿಗಳೇ ಮತ್ತು ಅತ್ಯಂತ ಪ್ರೀತಿಯ ತುಂಬ ಕೋಆರ್ಡಿನೇಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಿಡಿದು ನಮಗೆ ಅಪ್ಡೇಟ್ ಮಾಡಿ ಫಂಕ್ಷನ್ ಬಗ್ಗೆ ಒಂದು ಆ್ಯಕ್ಚುಲಿ ಡಿಸೆಂಬರ್ 16 ನನ್ನ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅಪಾಯಿಂಟ್ಮೆಂಟ್ ಎಲ್ಲ ಸಿಕ್ಕಿತ್ತು. ನಿಮ್ಮನ್ನೆಲ್ಲ ಭೇಟಿ ಮಾಡೋ ಅವಕಾಶ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಅದನ್ನು ಜನವರಿಗೆ ಪೋಸ್ಟ್ಪೋನ್ ಮಾಡಿ ನಾನು ಕೊಡೋರು ನನ್ನ ವಿದ್ಯಾರ್ಥಿ. ತುಂಬ ಅನುಭವಗಳು ಅಂದರೆ ನನ್ನ ಎಲ್ಲೂ ನಾವೇನೋ ನಮ್ಮ ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಓದಿದ್ವಿ, ಜಾಬ್ ಸಿಕ್ತು, ಬಂದು ಏನೇನೋ ಆಸೆ ಇಟ್ಕೊಂಡು ಬಂದ್ವಿ. ಇಲ್ಲಿ ನೋಡಿದರೆ ಇದೇನಕ್ಕಿಂತ ಇಲ್ಲ ಅನ್ನೋದೇ ಜಾಸ್ತಿ. ನೀವು ನೋಡಿ, ಈಗಲೇ ಯೋಚನೆ ಮಾಡಿ, ನೀವು ಈಗಿರೋ ಪರಿಸ್ಥಿತಿಗೂ ನೀವಿದ್ದ ಪರಿಸ್ಥಿತಿಗೂ ಎಷ್ಟು ಅಜಗಜಾಂತ ವ್ಯತ್ಯಾಸ. ಈಗಿನ ವಿದ್ಯಾರ್ಥಿಗಳು ಎಷ್ಟು ಲಕ್ಕಿಗಳು. ಇಂಥ ಇಲ್ಲಿ ಬಂದಾಗ ಹೊರಗೆ ಬಂದಾಗ ನನ್ನ ಸಿಸ್ಟರ್ಸ್ ಇದ್ದರು, ನನ್ನ ಬಾಯ್ಸ್. ಇಲ್ಲಿ ಫಸ್ಟ್ ಬರುವಾಗ ನಮ್ಮದು ಫಸ್ಟ್ ಬೇಸಲ್ಲಿ ಗರ್ಲ್ಸ್ ಅಲ್ಲಿದ್ದರು. ಗರ್ಲ್ಸ್ ಮುಂದೆ ಖಾಲಿ 3 ತಿಂಗಳು ಮಾತ್ರ ಇತ್ತು. ಬಹುಶಃ ಅದಕ್ಕಷ್ಟ ಕಡಿಮೆ ಅವಧಿಯ ಟೀಚಿಂಗ್ ಮಾಡೋದಂಥದ್ದು ನಾನು ಇಲ್ಲಿ ಅಂತ ಕಾಣ್ತದೆ ನನಗೆ. ಇಲ್ಲಿ ಮುಗಿಸಿ MCML ಅಪಾಯಿಂಟ್ಮೆಂಟ್ ಆದಾಗ ನನಗೆ 1 ವಾರ ತುಂಬ ಪೇನ್ ಆಗ್ತಿತ್ತು. ಆ ಒಂದು ಬಾಂಧವ್ಯ ಮಾತಾಡುವಂಥದ್ದು, ಊಟದ ಬಗ್ಗೆ ಬೇರೆ ಬಗ್ಗೆ ಮಾತಾಡಿಕೊಂಡು 1 ಗಂಟೆ ಕಲಿತಿತ್ತು. ಪಾಠ ಮಾಡುವಂಥದ್ದು ಜಸ್ಟ್ MCOM ಮುಗಿಸಿ ಬಂದಿದೆ ಅಷ್ಟೇ ನನಗೆ. ಅದ ನಂತರ ನಾನು ಹೆಚ್ಚು ನೋಡಿರಲಿಲ್ಲ. ಏನೋ ಒಂದ್ಸಲ ತಂಗಿ MCML ಸೇರಿದ್ರು, ಆಗ ಮೀಟ್ ಆಗಿದ್ದೆ. ಸಿರಿಯವರು ಕವಿಗಳು, ಅವಾಗಲೇ ಕವಿಗಳಾಗಿದ್ದರು. ಮಾಡಿದ್ದೇನೆ ಅಂತ ಗೊತ್ತಿಲ್ಲ ಅಂತ ಬೆಳಿಗ್ಗೆ ಬರ್ತಿದ್ದಂಗೆ ನಾನು ಏನು ಕೇಳಿದ್ದೇನೋ ಗೊತ್ತಿಲ್ಲ, ಮೇಡಮ್ ನೆನಪಾಗೋದಿಲ್ಲ ಅಂತ ಹೇಳಿದ್ರು. ನಮಸ್ಕಾರ ಮಾಡ್ತಾ ಅವರು ಖುಷಿ ಇರಲಿಲ್ಲ. ಆನಂತರ ನನ್ನ MA ರಿಸಲ್ಟ್ ಬಂತು, ರ್ಯಾಂಕ್ ಬಂದಿರೋ ವಿದ್ಯಾರ್ಥಿನಿ ನಮ್ಮ ಕಾಲೇಜಿಗೆ ಬರಲಿ ಅಂತೇಳಿ ಅಲ್ಲಿ ಸೇರಿ ಅದು ಮತ್ತೆ ಮುಂದಿನದು ಇತಿಹಾಸ. ಆಗ ನಾನು ಏನು ಮಾಡಿದ್ದೇನೆ ಗೊತ್ತಿಲ್ಲ, ಆದರೆ ಪಾಠದಲ್ಲಿ ಮಧ್ಯಕಾಲದ ಕವಿ ಸಂತ ಕಬೀರರು ಮಾತು ಹೇಳಿದ್ದಾರೆ. ಗುರು ಗೋವಿಂದ ದೋ ಕಡೆ ಈ ಗೌರವ ಎಲ್ಲವೂ ಶ್ರೀಕೃಷ್ಣಾರ್ಪಣಮಸ್ತು ಅಂತ. ನಾನು ಎಲ್ಲಿಯೋ ಹುಟ್ಟಿ ನನ್ನ ತಂದೆ ತಾಯಿ ಸರ್ಕಾರಿ ನೌಕರಿ ಹೇಳಿದ್ರು, ಫಾದರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು, ಸಲ್ಲಿಸಿದ್ರು. ನಿಮ್ಮೆಲ್ಲರೂ ಇದ್ದಾರೆ. ನಮಸ್ಕಾರ. ತಮ್ಮ ಮನಕಾಲದ ಭಾವಧಾರೆಗೆ ಬಹುಶಃ ಗುರುಗಳ ಅತಿ ದೊಡ್ಡ ಸಂಪತ್ತು ಅಂದರೆ ಸಂದರ್ಭದಲ್ಲಿ ನಮ್ಮ ಕಾಲೇಜು ಸುವರ್ಣ ಸಂಭ್ರಮವನ್ನು ಕಾಣ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ನಮ್ಮೆಲ್ಲರ ಪ್ರಾರ್ಥನೆ ಅಂದರೆ ಪ್ರಭು ಸರ್ ಖಂಡಿತ ಬರ್ತಾರೆ. ಇನ್ನುವರೆ 5 ವರ್ಷ ಆ ಬೇಡಿಕೆಯೊಂದಿಗೆ ವಿದ್ಯಾಧರವರಿಗೆ ಇದೀಗ ಗೌರವದ
ವಿದ್ಯಾಧರಿ ನಿಮ್ಮ ಉಸ್ತುವಾರಿಯಲ್ಲಿ ನಿಮ್ಮ ನಾಯಕತ್ವದಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಗಳು ನಮ್ಮ ಕಾಲೇಜಿನಲ್ಲಿ ನಡೆಯಲಿ. ನಮ್ಮೆಲ್ಲರ ಬೆಂಬಲ, ಗುರುಗಳ ಆಶೀರ್ವಾದ ಎಲ್ಲವೂ ಇರಲಿ ಅನ್ನುವ ಹಾರೈಕೆಯೊಂದಿಗೆ ಪ್ರೀತಿಪೂರ್ವಕ ನಮನಗಳು. 91ನೇ ಸಾಲಿನ ವಿದ್ಯಾರ್ಥಿಗಳಾದ ನಾವು ಹಮ್ಮಿಕೊಂಡಂತ ಈ ಒಂದು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮನವಿಯನ್ನು ಒಪ್ಪಿಕೊಂಡು ಇಲ್ಲಿಗೆ ಬಂದಂತಹ ಉಪನ್ಯಾಸಕರಾದಂತಹ ಶ್ರೀಯುತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನೊಬ್ಬ ಉಪನ್ಯಾಸಕರಾದ ಶ್ರೀಯುತ MN ಹೆಗಡೆ ದೂರದ ಬೀದರ್ನಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದಿದ್ದೇನೆ. ಹಾಗೆ ನಾವೆಲ್ಲರ ನೆಚ್ಚಿನ ಹಾಗೆ ಹಿಂದಿ ಉಪನ್ಯಾಸಕಿ ಆಗಿದ್ದಂತಹ ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮ ಉಪನ್ಯಾಸಕರಾದ ಶಾಂತಿಬೈ ಅವರು, ಅದೇ ನಮ್ಮ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹಾಗೂ ಸುಂದರವಾಗಿ ಚಿತ್ರೀಕರಿಸಿ ಇಟ್ಟಿರುವಂತಹ ಯೂಟ್ಯೂಬರ್ ಅವರಾದ ಅನಂತ್ ನಾಯ್ಕ ಅವರಿಗೆ ಕೂಡ ಹಾರ್ದಿಕವಾದ ಧನ್ಯವಾದಗಳು. ಹಾಗೂ ಬಳಿಗೆ ಬಂದವರನ್ನು ಸೂಕ್ಷ್ಮದಿ ತಿಳಿದುಕೊಳ್ಳುತ್ತಾ ಪ್ರೀತಿಯಿಂದಲೇ ಬೆಳಕು ತೋರುವ ಗುರುತನದ ಗೌರವಗಳು ತಮಗೆ ಎನಿತು ನಯ ವಿನಯಗಳು ನುಡಿಯಲಿ. ಎನಿತು ಗುರುಗಳೇ ಅವತ್ತು ಶಿಷ್ಯರ ತಪ್ಪನ್ನ ಕ್ಷಮಿಸುವವರು, ತಪ್ಪನ್ನ ಎತ್ತಿ ತಿಳಿಯುವವರು. ಫೋಟೋಕ್ಕೆ ತೊಂದರೆ ಆಗ್ತದ? ಹೌದು, ನಾನು ಹೌದು. ಅವರಿಬ್ಬರು ಸ್ವಲ್ಪ ನಾನು ಸ್ವಲ್ಪ ಕೊಡಿ ಬನ್ನಿ 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 ಕೊಡಿ ಅಮ್ಮ ಇನ್ನು ಸ್ವಲ್ಪ ತನ್ನಿ. ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ, ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ. ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು, ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು. ಮರೆಯಲು ಸಾಧ್ಯವೇ ನಿಮ್ಮ ಹೆಸರು, ವಂದನೆಯೇ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ. ಅಮ್ಮನ ಪ್ರೀತಿಯ ಅಪ್ಪನ ನೀತಿಯ ಬೆರೆಸಿ ಒಳಿತನು ಹೇಳುವರು, ಗಳಿಸಿದ ಆಸ್ತಿಯ ತಿಳಿಯದೆ ಕಳೆದರು, ಅಳಿಯದ ವಿದ್ಯೆಯ ನೀಡಿದರು. ಬಡವ ಬಲ್ಲಿದ ಎನ್ನದೆ ಎಲ್ಲರೂ ಸ್ನೇಹದಿ ಬೆಳೆಯಿರಿ ಎಂದವರು, ತಿಳಿಯದೆ ಶಿಷ್ಯರು ಮಾಡುವ ತಪ್ಪನು ಕ್ಷಮಿಸುವ ದೇವರ ಗುಣದವರು. ಬದುಕಿಗೆ ಹಿನ್ನುಡಿ ಗೆಲುವಿಗೆ ಬೆನ್ನುಡಿ ಗುರುಗಳೇ ನೀವೇ ಬರೆದವರು, ಮರೆಯಲು ಸಾಧ್ಯವೇ ನಿಮ್ಮ ಹೆಸರು, ವಂದನೆಯೇ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ
ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ, ಮರೆತರು ಮರೆಯದ ಈಗಳಿಗೆ. ದೀನರ ಕಥೆಯ ಸಂತರ ಚರಿತೆಯ ಹೇಳುತ್ತ ಸ್ಫೂರ್ತಿಯ ತುಂಬುವರು, ಕಲಿಸುತ್ತ ಪಾಠವ ಆಡಿಸಿ ಆಟವ ಪಾಠವ ನಮಗೆ ಹೇಳುವರು. ಬ್ರಹ್ಮನು ನಮ್ಮಯ ಆಯುಷ್ಯ ಬರೆದರೆ ನೀವು ಭವಿಷ್ಯ ಬರೆದವರು.